ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಟ್ವೀಟ್ ಮಾಡಿ ಗುಡುಗಿದ್ದಾರೆ. ಮಹಾಭಾರತದಲ್ಲಿ ಸತ್ಯಕ್ಕೆ ಜಯ ಇರುತ್ತೆ ಹೊರತು ಸುಳ್ಳಿಗಲ್ಲ. ಗೆದ್ದಿದ್ದು ಕೃಷ್ಣಾರ್ಜುನನ ಹೊರತು ಶಕುನಿ ಧೃತರಾಷ್ಟ್ರರಲ್ಲ ಅಂತೇಳಿ ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಹೊಂದಾಣಿಕೆ ರಾಜಕಾರಣ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ಇರುತ್ತೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ರಾಮರಾಜ್ಯ ಸ್ಥಾಪನೆ ಆಗಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಯೇ ನನ್ನ ಗುರಿ. ಬಾಣಂತಿಯ ಸಾವು, ಲವ್ ಜಿಹಾದ್, ವಕ್ಫ್ ವಿರುದ್ಧ ನಿರಂತರವಾಗಿ ಹೋರಾಟ ಇರುತ್ತೆ. ಹೋರಾಟದಿಂದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಪ್ರಯತ್ನ ನನ್ನ ಕಡೆಯಿಂದ ನಿರಂತರವಾಗಿ ನಡೆಯುತ್ತೆ. ನನಗೆ ಮನೋಸ್ಥೈರ್ಯ ನೀಡಿರುವಂಥ ಎಲ್ಲರಿಗೂ ಧನ್ಯವಾದಗಳು ಅಂಥೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಡೆಯಿಂದ ಈ ರೀತಿಯ ಟ್ವೀಟ್ ವಾರಿದು. ಮಹಾಭಾರತದಲ್ಲಿ ಸತ್ಯಕ್ಕೆ ಜಯ ಹೊರತು ಸುಳ್ಳಿಗಲ್ಲ ಅಂಥೇಳಿ, ಗೆದ್ದಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಧೃತರಾಷ್ಟ್ರರಲ್ಲ ಅಂಥೇಳಿ ಟ್ವಿಟರ್ ಮುಖಾಂತರ ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಉಚ್ಚಾಟನೆ ಆದ ಮೇಲೆ ಚಿಂತೆಗೆ ಒಳಗಾಗುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಏನಾಯಿತು ಅಂತೇಳಿ ಅದರ ಬಗ್ಗೆ ಯೋಚನೆಯೂ ಕೂಡ ಮಾಡಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಜೊತೆಗೆ ಇವತ್ತು ಕೂಡ ಮಾತನಾಡಿದರು, ಅಭಿಮಾನಿಗಳ ಮೇರೆಗೆ, ಕಾರ್ಯಕರ್ತರ ಮೇರೆಗೆ ಒಂದು ವೇಳೆ ಒಪ್ಪಿಗೆ ಕೊಟ್ಟಿದೆ ಆದಲ್ಲಿ ಹೊಸ ಪಕ್ಷವನ್ನು ಕಟ್ತೀನಿ ಅಂತೇಳಿ ಶಪಥವನ್ನು ಕೂಡ ಮಾಡಿದ್ದಾರೆ. ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಯಾವಾಗ ಅಂಥೇಳಿ. ಸೊ ಹಂಗಾಗಿ BJPಯಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿಯ ನಿರ್ಧಾರ ಮಾಡದಾದ ನಂತರ ಏನಾಗುತ್ತೆ BJPಯಲ್ಲಿ ಅನ್ನೋದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಮುಂದೆ ಏನಾಗಬಹುದು ಅಂಥೇಳಿ. ಯತ್ನಾಳ್ ಅವರ ಉಚ್ಚಾಟನೆಯ ಆದೇಶ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ BJPಗೆ ಸರಿಯಾಗತ್ತೆ ಅಂಥೇಳಿ. ಸರಿಯಾಗತ್ತೆ ಅನ್ನೋದಕ್ಕಿಂತ ಡ್ಯಾಮೇಜ್. ಇತ್ತೀಚೆಗೆ ನೋಡ್ತಾ ಇದ್ರೆ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದೆಯಾ BJPಗೆ ಅನ್ನುವಂಥ ಪ್ರಶ್ನೆಗಳು, ಆ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಹಿಂದೆ KS ಈಶ್ವರಪ್ಪ ಅವರ ಉಚ್ಚಾಟನೆ ಆಗಿರ್ಬೋದು, ಇವರ ಉಚ್ಚಾಟನೆಯನ್ನು ನೋಡ್ತಾ ಇದ್ರೆ ಯಾವಾಗಲೂ ಹಿಂದೂ ಹಿಂದೂ ಅಂಥೇಳಿ ಇವರು ಮಾತನಾಡ್ತಾ ಇದ್ರು, ಹಿಂದೂ ಪರವಾಗಿದ್ದರು. ಹಿಂದೂ ಫೈರ್ ಬ್ರಾಂಡ್ ಅಂತಲೇ ಯತ್ನಾಳ್ ಅವರನ್ನ ಕರೀತಾರೆ. ಆದರೆ ಈಗ ಪಣ ತೊಟ್ಟಿರೋದು ಏನು? ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನು ಕಟ್ಟಿ ನಾನು ಅಖಾಡಕ್ಕೆ ಇಳಿತೀನಿ ಅನ್ನುವಂಥ ಸಂದೇಶ. ಇದರ ಜೊತೆಗೆ ಇವತ್ತು ಮಹಾಭಾರತದಲ್ಲಿ ಸತ್ಯಕ್ಕೆ ಜಯ ಹೊರತು ಸುಳ್ಳಿಗಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.